ಸರ್, ಇವತ್ತು ಖುಷಿಯಾಗಿರಷ್ಟು ನನ್ನ ಇಡೀ ಜೀವನದಲ್ಲಿ ಯಾವತ್ತೂ ಖುಷಿಯಾಗಿರ್ಲಿಲ್ಲ ಸರ್. ಯಾಕೆ ಅಂದ್ರೆ 3 ವರ್ಷದಿಂದ ಜೂಲಿ ಅನ್ನೋ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ಪ್ರಪೋಸ್ ಮಾಡೋಣ ಅನ್ಕೊಂಡೆ, ಆದ್ರೆ ಅವಳು ಎಲ್ಲಿ ತಿಪ್ಪೆ ಅನ್ಬಿಡ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಪ್ರಪೋಸ್ ಮಾಡಿರ್ಲಿಲ್ಲ ಸರ್. ಆದ್ರೆ ಇವತ್ತು ನಮ್ಮ ಫೈನಲ್ ಇಯರ್ ನ ಮೊದಲನೇ ದಿನ. ಇವತ್ತೆಲ್ಲೇ ಸಿಕ್ಕಿದ್ರು ಪ್ರಪೋಸ್ ಮಾಡೇ ಮಾಡ್ತೀನಿ ಸರ್. ನೋಡು ಬ್ರೇಕು, ಮೊದಲು ಕೆಳಗೆ ಒತ್ತು, ಆಮೇಲೆ ಮ್ಯಾಕೆ ಎತ್ತು. ಓ ತಿಪ್ಪೇಸ್ವಾಮಿ ಮಗ, ಜೂಲಿ ಓದ್ಲೇನು? ಏನ ಕೆಂಗೇರಿ ಬಸ್ ಹೋಯ್ತಾ ಅಂತ ಕೇಳ್ದಂಗ್ ಕೇಳ್ತಾ ಇದೀಯಾ ಮಗ? ಅವಳು ನನ್ನ ಹುಡುಗಿ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವೇನೋ? ನೋಡು ತಿಪ್ಪೇಸ್ವಾಮಿ, ನೋಟು ಒಂದ್ ಸೈಡ್ ಪ್ರಿಂಟ್ ಆದ್ರೆ ಚಲಾವಣೆಗೆ ಬರಲ್ಲ, 2 ಸೈಡ್ ಟಸ್ಸೆ ಒತ್ತದ್ರೇನೆ ವ್ಯಾಲ್ಯೂ ಬರೋದು. ಮೊದ್ಲು ನೀನ್ ಅವಳಿಗೆ ಪ್ರಪೋಸ್ ಮಾಡು, ಅವಳು ಒಪ್ಕೊಂಡ್ಮೇಲೆ ನಿನ್ ಹುಡುಗಿ. ಅಲ್ಲಿವರೆಗೂ ನಮ್ ಹುಡುಗಿ. ನಿಮ್ ಹುಡುಗಿನ? ಕಣೋ. ಹೆಂಗ? ಹುಡುಗಿರು ಒಂಥರ ಗೋಮಾಳ ಜಾಗ ಇದ್ದಂಗೆ, ಬೇಗ ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಬಿಡ್ಬೇಕು. ಇಲ್ಲ ಅಂದ್ರೆ ಬೇರೆ ಯಾವನಾದ್ರೂ ಬಂದು ಖಾತೆ ಕಂದಾಯ ಮಾಡ್ಕೊಂಡು ಹಸ್ಕೊಳ್ಬಿಟ್ಟು ಹುಲ್ ಮೇಯಿಸ್ಬಿಡ್ತಾನೆ. ಮಗ ಅಲ್ಲೋಡ ಜೂಲಿ ಬಂದು. ಸಾರಿ. ಹಾಯ್. ಇನ್ನು ಕ್ಲಾಸಿಗೆ ಹೋಗ್ಲಿಲ್ವೇನು? ಇನ್ನು ಗಂಟೆನೆ ಬಾರಿಸಿಲ್ಲ. ಜೂಲಿ, ಜೂಲಿ, ನಾನು ನಿಂಗೇನೋ ಹೇಳ್ಬೇಕು. ನಾನು ನಿಂಗೇನೋ ಹೇಳ್ಬೇಕಿತ್ತು. ಹೌದಾ? ಹಾಗಾದ್ರೆ ನೀನೇ ಹೇಳು. ನೀನೇ ಹೇಳು. ನೀ ಹೇಳು. ನೀನ್ ಹೇಳು. ನೀ ಹೇಳು. ನೀವಿಬ್ರು ಹೇಳ್ತೀರ, ಇಲ್ಲ ನಾನೇ ಹೇಳ? ಬೇಡ, ನಾನೇ ಹೇಳ್ತೀನಿ. ಲಾಸ್ಟ್ ಸೆಮ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ 15 ಮಾರ್ಕ್ಸ್ ತಗೊಂಡಿಯಂತೆ. ಕಾಪಿ ಹೇಳಿದ್ರೆ ಅಷ್ಟೇ ಮಾರ್ಕ್ಸ್ ತೆಗ್ದಿದ್ದಲ್ಲ, ಇಡಿಯಟ್. ನಿಂದೆಷ್ಟು? ನಂದು 35. ಜಸ್ಟ್ ಪಾಸ್. ನೋಡು, ನೆಕ್ಸ್ಟ್ ಟೈಮ್ ಏನಾದ್ರೂ ಡೌಟ್ ಇದ್ರೆ ನನ್ನ ಹತ್ರ ಕೇಳು. ಫೇಲ್ ಆಗ್ಬೇಡ. ಓಕೆ ಕಣೆ. ನನ್ನ ಮಗ ಲವ್ ಮಾಡಕ್ ಧೈರ್ಯ ಅಂದ್ಮೇಲೆ ಯಾಕ್ರೋ ಪ್ರಪೋಸ್ ಮಾಡ್ತೀರಾ? ನನಗೆ ನಾಚಿಕೆ ಆಗತ್ತೆ. ಪ್ಲೀಸ್ ಮಗ, ಸ್ವಲ್ಪ ಹೆಲ್ಪ್ ಮಾಡ. ಅಯ್ಯೋ, 60 ವರ್ಷದಿಂದ ಫಿಲಂ ಇಂಡಸ್ಟ್ರಿಯಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನ ಸೃಷ್ಟಿ ಮಾಡಿರೋದೇ ಹೀರೋ ಕ್ಯಾರೆಕ್ಟರ್ಗೆ ಹೆಲ್ಪ್ ಆಗ್ಲಿ ಅಂತ. ಕರ್ಮ ಕಾಂಡ. ಹಿಡ್ಕೋ, ಗಾಳಿ ಹೊಡಿತಾ ಇರು. ಜೂಲಿ, ಹೇಳು. ಏನಿಲ್ಲ, ತಿಪ್ಪೇಸ್ವಾಮಿ ನಿನ್ನ ಪ್ರೀತಿಸ್ತಾ ಇದ್ದಾನಂತೆ. ನಿನ್ನ ಅಭಿಪ್ರಾಯ ಏನು? ಅವ್ನು ತುಂಬಾ ಪೀಚು, ನಂಗೆ ಸೂಟೇ ಆಗೋದಿಲ್ಲ. ಹಾಗಾದ್ರೆ ನೀನ್ ಪ್ರೀತಿಸೋ ಹುಡುಗ ಹೇಗಿರ್ಬೇಕು ಅಂತ ನಿನ್ನ ಆಸೆ? ನಾನ್ ಪ್ರೀತಿಸೋ ಹುಡುಗ ತುಂಬಾ ಉದ್ದಕ್ಕಿರ್ಬೇಕು, ಮುಖದಲ್ಲಿ ಮೀಸೆ ಇರ್ಬೇಕು, ಜಾಸ್ತಿನೇ ಇದೆ, ನೋಡೋಕೆ ವಿಲನ್ ತರ ಇದ್ರು ಕಾಮಿಡಿ ಮಾಡೋದಕ್ ಬರ್ಬೇಕು. ಇಡೀ ಕ್ಯಾಂಪಸ್ ಅಲ್ಲಿ ನನ್ನಷ್ಟು ಕಾಮಿಡಿ ಯಾವ ನನ್ ಮಗ ಮಾಡ್ತಾನೆ? ಆದ್ರೂ ಅವ್ನು ತುಂಬಾ ಒಳ್ಳೆಯವನು ಅಂತ ಅನ್ಸುತ್ತೆ. ಥಿಂಕ್ ಮಾಡ್ತೀನಿ, ನಾಳೆ ಹೇಳ್ತೀನಿ. ಜೂಲಿ, ನಾಳೆವರೆಗೂ ನೀನು ಥಿಂಕ್ ಮಾಡೋದಕ್ಕೆ ಟೈಮ್ ತಗೊಳ್ಳೇಬೇಡ. ಎಲ್ಲ ಇಲ್ಲೇ ಈಗಲೇ ಕ್ಲಿಯರ್ ಮಾಡ್ತೀನಿ. ಒಂದ್ ನಿಮಿಷ ಇರು. ಟೈಮೇ ಕೊಡಬಾರ್ದು. ತಿಪ್ಪೇಸ್ವಾಮಿ, ಹೇಳು. ನಾನು ಹೇಳ್ಕೊಟ್ಟಂಗೆ ಅವಳ ಹತ್ರ ನಿನ್ ಹೇಳು, ನಿನ್ನ ಪ್ರೀತಿನ ಇಲ್ಲೇ ಈಗಲೇ ಒಪ್ಕೋತಾಳ. ಹೌದಾ ಮಗ? ಅದೇನ್ ಹೇಳ್ಕೊಡ. ದಿನ ನೀನ್ ನೋಡಿದಾಗೆಲ್ಲ ಫ್ಲೈಂಗ್ ಕಿಸ್ ಕೊಡ್ತೀನಿ ಅನ್ನು. ಓಕೆ. ದಿನಕ್ಕೆ 3 ಸಲ ನಿನ್ ಕನ್ಸಲ್ ಬರ್ತೀನಿ ಅನ್ನು. ಓಕೆ ಕಣ. 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗ್ಬೇಕು ಅಂತ ಹೇಳು. ಆಯ್ತು ಮಗ, ಯಾವತ್ ಬರ್ತೀನಿ. ದಟ ಮನಸ್ಸಿನ ಮಾತನ್ನ ಬಾಯಲ್ಲಿ ಹೇಳಬಾರ್ದು, ಕೈ ಸನ್ನೆ ಬಾಯಿ ಸನ್ನೆಲ್ಲಿ ಹೇಳ್ಬೇಕು. ಓಕೆ ಕಣ. ಇಲ್ಲೇ ಇರು. ಸತ್ತ ಸಕ್ಸೆಸ್. ಜೂಲಿ, ನೀನು ಆ ತಿಪ್ಪೇಸ್ವಾಮಿನ ಪ್ರೀತಿ ಮಾಡೋದು ಬಿಡೋದು ನಿನಗ್ ಬಿಟ್ಟಿದ್ದು. ಆದ್ರೂ ಅವನಲ್ಲಿರೋ ಕೆಲವೊಂದು ನೆಗೆಟಿವ್ಸ್ ನಿನ್ನ ಹತ್ರ ಹೇಳೋದು ನನ್ನ ಧರ್ಮ. ಹೇಳಿ. ನಿನಗ್ ಬೇಜಾರಾಗುತ್ತೋ ಏನೋ? ಅಯ್ಯೋ ಇಲ್ಲ, ಹೇಳೋ. ಜೂಲಿ, ಅವನ್ಗೆ ಡೈಲಿ ಸಿಗರೆಟ್ ಸೇದೋ ಅಭ್ಯಾಸ ಇದೆ. ಹೌದೇನು? ಅಷ್ಟೇ ಅಲ್ಲ, ಲೇಡೀಸ್ ಟಾಯ್ಲೆಟ್ ನ ದಿನಕ್ಕೆ 3 ಸಲ ಇಣಿಕೆ ನೋಡ್ತಾನೆ. ಹೌದೇನು? ಕೇಳ್ ನೋಡು. ಅಷ್ಟೇ ಅಲ್ಲ ಜೂಲಿ, ದಿನಕ್ಕೆ 1 ಹುಡುಗಿ ಅಂತೆ ವಾರದಲ್ಲಿ 7 ದಿನ 7 ಹುಡುಗಿರ ಜೊತೆ ಸುತ್ತಾಡ್ತಾರೆ. ಹೌದೇನು? ಕೇಳ್ ನೋಡು.
ಅವನಿಷ್ಟು ನೀಚ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ನಾನು ಅನ್ಕೊಂಡಿರ್ಲಿಲ್ಲ ಜೂಲಿ. ನನ್ನನ್ನ ಏನು ಅಂತ ಅನ್ಕೊಂಡಿದ್ಯಾ? ನಾನು ಜೂಲಿ, ಜೂಲ್ ನಾಯಿ ಅಲ್ಲ. ಅರ್ಥ ಆಯ್ತೇನು? ಇನ್ನು ಮುಂದೆ ನನ್ ಸಹವಾಸಕ್ಕೆ ಬರ್ಬೇಡ, ನನ್ನ ಮುಖನೂ ನೋಡ್ಬೇಡ. ಹೋಗ ಆ ಕಡೆ. ಜೂಲಿ, ನಾ ಹೇಳು ಕೇಳು. ಈ ಕಡೆನೂ ನೋಡ್ಬೇಡ. ಜೂಲಿ, ಅಯ್ಯೋ ಲೇ, ಏನ್ ನಡೀತಿದ್ಯೋ ಇಲ್ಲಿ? ಪ್ರಣಯ ರಾಜ ಶ್ರೀನಾಥ್ ಆಗೋಣ ಅಂತ ಅನ್ಕೊಂಡೆ. ಎಡಕಲ್ಲು ಗುಡ್ಡದ ಮೇಲೆ ಸಿ ಚಂದ್ರಶೇಖರ್ ಆಗ್ಬಿಟ್ಟೆ. ಮೋಸಗಾರನ ಈ ದುರ್ಯೋಧನನ ನೀವ್ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಆನೆ ನಡೆದಿದ್ದೆ ದಾರಿ. ಕಣ್ ಕಾಣೋದಿಲ್ವೇನು? ಏ ಬುಲ್ಬುಲ್, ನಿನ್ನ ಮೈ ಕೈ ತರ ಮನ್ಸು ಕೂಡ ಮೆತ್ತಗಿದ್ರೆ ಒಂದ್ಸರಿ ಕಟ್ಕತೀನಿ ಅಂತೇಳು, ಬಾಳ್ ಕೊಡ್ತೀನಿ. ಹೇಗಿದೆ ಮೈಗೆ? ನಾರ್ಮಲ್ ಟೆಂಪರೇಚರ್, ಸಿಂಪ್ಟಮ್ಸ್ ಏನು ಇಲ್ಲ. ಚೆಕ್ ಮಾಡಿಸಿದ್ವಿ, ನೆಗೆಟಿವ್ ಬಂದಿದೆ. ಬುಲ್ಬುಲ್, ನಿನ್ನ ಹೃದಯ ಅನ್ನೋ ದೇವಸ್ಥಾನಕ್ಕೆ ನಾನು ಒಳಗಡೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಚಪ್ಲಿ ತೆಗಿಬೇಕಾಗುತ್ತೆ. ದೇವಸ್ಥಾನ ಅಂದ್ಮೇಲೆ ಚಪ್ಪಲಿ ತೆಗಿಲೇಬೇಕು. ಏನು ಏನು ಬೇಕು ನಿನ್ಗೆ? ನೀನೇ ಬೇಕು ಬುಲ್ಬುಲ್. ಛೀ, ನೀಚ. ಹೋಗು ಆ ಕಡೆ. ನನಗೆ ಆಲ್ರೆಡಿ ಒಬ್ಬ ಪ್ರೇಮಿ ಇದ್ದಾನೆ. ನೀನು ಬೇರೆ ಯಾರನ್ನಾದ್ರೂ ನೋಡ್ಕೋ. ಪ್ರೇಮಿ ಇದ್ರೇನಂತೆ, ಖಾಲಿ ಚೇರ್ ಮೇಲೆ ಯಾರು ಬೇಕಾದ್ರೂ ಕೂತ್ಕೋತಾರೆ. ಕೂತಿರೋರ್ನ ಎಬ್ಬಿಸ್ಕೊರೋದ್ರಲ್ಲೇ ನಮಗ್ ಮಜಾ ಇರೋದು. ಕ್ಲೀನೇ ಮಾಡ್ತಿರೋ ಸುವರ್ಣ ಗೆಡ್ಡೆ ಇದ್ದಂಗಿದೆ ನಿನ್ನ ಮುಖ. ನಿನಗೆ ನಾನು ಬೇಕೇನು? ನಿನಗೇನಿದ್ರು ಬಸ್ ಸ್ಟ್ಯಾಂಡ್ ಮುಂದೆ ಭಿಕ್ಷೆ ಎತ್ತೋಳೆ ಸರಿ. ಅದಕ್ಕೆ ನಿನ್ನ ಲವ್ ಮಾಡಿದ್ದು. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊಟ್ಟೋಗು. ಏಯ್ ಬುಲ್ಬುಲ್, ಒಂದ್ ಅಕ್ಕಿ ಮೇಲೆ ನಾನು ಕಣ್ಣಿಟ್ರೆ ಮುಗೀತು. ಅದು ಹಾರಕ್ ಮುಂಚೆನೆ ಅದ್ರ ರೆಕ್ಕೆ ಪುಕ್ಕನ ಕತ್ತರಿಸ್ಬಿಡ್ತೀನಿ. ಬಿಡು ಬಿಡು. ಅಯ್ಯೋ, ನನ್ನ ಕೈ ಬಿಡು. ಈ ಪಾಪಿಯಿಂದ ನನ್ನ ಕಾಪಾಡೋದಕ್ಕೆ ಯಾರು ಇಲ್ವಾ? 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 ಯಾರೋ ನೀನು ಗಜ ನಿಂಬೆಕಾಯಿ ಒಬ್ನೇ ಬಂದಿದ್ಯಾ? ಚಾಕುನ ಒಂದ್ ಸೈಡ್ ಮುಟ್ಟಿದ್ರೆ ಕುಯ್ಯುತ್ತೆ, ನನ್ನನ್ನ ಯಾವ ಸೈಡ್ ಮುಟ್ಟಿದ್ರು ಕುಯ್ತೀನಿ. ಹೌದಾ? ನನ್ನ ಹುಡುಗಿ ಮೇಲೆ ಕಣ್ಣಾಗ್ತೀಯೇನೋ? ಇವತ್ತು ನಿನ್ನನ್ನ ಬಿಡಲ್ಲ. ಜಗದೀಶ್, ಎದ್ದೇಳು ಜಗದೀಶ್. ಹೋಗಿ ಅವನು ಹೊಡಿ. ನೀನ್ ಏನ್ ಮಾಡಿದ್ರು ಈ ದುರ್ಯೋಧನನ ಕೂದಲು ಕೂಡ ಕಿತ್ಕೊಳಕ್ಕಾಗಲ್ಲ ಕಣ. ನಿನ್ನ ಹೆಸರು ಏನಂದೆ? ದುರ್ಯೋಧನ. ದುರ್ಯೋಧನ, ನಿನಗೆ ಎಲ್ಲಿ ಹೊಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲೇ ಹೊಡಿತೀನಿ. ಜಗದೀಶ್, ಜಗದೀಶ್, ಎದ್ದೇಳಿ ಜಗದೀಶ್. ಜಗದೀಶ್,
ಹುಷಾರು, ಕೂತ್ಕೊಳ್ಳಿ ಜೂಲಿ. ಕೂತ್ಕೊಳ್ಳಿ. ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ನನ್ನ ಮಾನ ಪ್ರಾಣ ಉಳಿಸೋದಕ್ಕೋಸ್ಕರ ನೀನ್ 2 ಕೈನ ಕಳ್ಕೊಂಡ್ಬಿಟ್ಟಿಯಲ್ಲೋ. ಜೂಲಿ ಜೂಲಿ, ನಿನ್ಗೋಸ್ಕರ ನನ್ನ 2 ಕೈಯೇನು, ನನ್ ಯಾವ ಅಂಗಗಳು ಬೇಕಾದ್ರೂ ಕಳ್ಕೊಳ್ಳೋಕೆ ತಯಾರಿದ್ದೀನಿ. ನೀನೇನು ಚಿಂತೆ ಮಾಡ್ಬೇಡ, ನಿನ್ 2 ಕೈಯಾಗಿ ನಾನಿರ್ತೀನಿ. ಬೇಡ ಜೂಲಿ, ಬೇಡ. ಕೈಯೇ ಇಲ್ದವ್ರ ನಂತರ ಕಟ್ಕೊಂಡು ಸಂಸಾರ ಹೇಗ್ ಮಾಡ್ತೀಯಾ? ನಾನ್ ನಿನ್ ಜೊತೆನೆ ಇರ್ತೀನಿ ಕಣೋ ಜಗದೀಶ್. ಅಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಜಗದೀಶ್, ಐ ಲವ್. ಚಿಂತೆ ಮಾಡ್ಬೇಡ, ನಾನಿದ್ದೀನಿ. ಅದಲ್ಲ ಜೂಲಿ, ಏನ್ ನಡೀತಾ ಇದೆ ಇಲ್ಲಿ? ನಿನಗಿನ್ನು ವಿಷಯ ಗೊತ್ತಿಲ್ಲ. ನನ್ನ ಮಾನ ಪ್ರಾಣ ಕಾಪಾಡೋದಕ್ಕೋಸ್ಕರ ಇವನ್ 2 ಕೈನ ಕಳ್ಕೊಂಡ್ಬಿಟ್ಟ ಕಣೋ. ಇವನು ಆ ತರ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಜೂಲಿ ನೋಡು ಜೂಲಿ, ಅವನು ನಿನಗೆ ಮೋಸ ಮಾಡ್ತಾ ಇದ್ದಾನೆ. ಬೇಕಾದ್ರೆ ನಾನ್ ನಿನಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ನೀನೇನಾದ್ರೂ ಅದನ್ನ ಪ್ರೂವ್ ಮಾಡಿದ್ರೆ ನಾನ್ ನಿನ್ನೆ ಮದ್ವೆ ಆಗ್ತೀನಿ. ಜಾಗ ಬಿಡು ಎಲ್ಲ ಕಪಟಿ ತಿಪ್ಪೇಸ್ವಾಮಿ. ಏನು ನಿಂದು 2 ಕೈ ಬಿದ್ದೋಗಿದ್ಯಾ? ನಿನ್ ಮೇಲೆ ಹಣೆ ಸ್ವಾಧೀನ ಕಳ್ಕೊಂಡಿದೆ ಕಣೋ. ಏನ್ ಮಾಡಿದ್ರು ಗೊತ್ತಾಗಲ್ವಾ? ಇಲ್ಲಪ್ಪ. ಹಾಗಾದ್ರೆ ಮಾಡ್ತೀನಿರು. ಗೊತ್ತಾಯ್ತೇನು? ಜೂಲಿ ಏನು? ಹೇರ್ ಪಿನ್ ಕೊಡು. ಏನಾದ್ರೂ ಮಾಡಿದ್ಯಾ ತಿಪ್ಪೇಸ್ವಾಮಿ? ಗೊತ್ತಾಯ್ತೇನು? ಇಲ್ಲ ಜೂಲಿ, ಇವನು ಮೋಸ ಮಾಡ್ತಾ ಇದ್ದಾನೆ. ಬಾಯಿ ಮುಚ್ಕೊಂಡಿರು, ಮೋಸ ಮಾಡ್ತಿರೋದು ನೀನು. ಬೇಡ ಜೂಲಿ, ಬೇಡ. ನನ್ನ ಸ್ನೇಹಿತನ ಮೇಲೆ ನಾನು ಒಂದು ದಿವಸ ಅನುಮಾನ ಪಡ್ಲಿಲ್ಲ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವನು ನನ್ನನ್ನು ಅನುಮಾನಿಸ್ತಾ ಇದ್ದಾನೆ. ಇನ್ಮೇಲೆ ಈ ಜೀವ ಇದ್ರಷ್ಟು ಹೋದ್ರಷ್ಟು ನನಗೆ ನಾನೇ ಉಸಿರುಗಟ್ಟಿ ಸತ್ತು ಹೋಗ್ತೀನಿ. ಬೇಡ ಜಗದೀಶ್, ಬೇಡ. ನೀನೇನ ಸಾಯೋದು, ನಾನೇ ಸಾಯಿಸ್ತೀನಿ. ಬಿಡು ಪಾಪಿ, ಹೋಗೋ ಕಡೆ ನೀಚ. ಜಗದೀಶ್ ಜಗದೀಶ್, ಅಯ್ಯೋ ಉಸಿರು ಬಿಡು, ಉಸಿರು ಬಿಡು ಜಗದೀಶ್. ಅಯ್ಯೋ ಏನಾಯ್ತು? ಮೋಸ ಮಾಡ್ತಿರೋದು ನೀನು ಕಣೋ. ನಾವಿಬ್ರು ಈಗ ಮದ್ವೆ ಆಗ್ತಿದೀವಿ. ನಮ್ಮಿಬ್ರು ಮಧ್ಯೆ ಬರೋದಕ್ಕೆ ಅಧಿಕಾರ ನಿನಗಿಲ್ಲ. ಇಲ್ಲಿಂದ ಬಾಯಿ ಮುಚ್ಕೊಂಡು ಹೋಗು. ಏನಾದ್ರೂ ಮಾಡ್ಕೊಂಡು ಸಾಯ್ರಿ. ಜೋಲಿ ಜೋಲಿ ಜೋಲಿ. ಬಿದ್ದೋಗಿರೋ ಕೈ ಹೆಂಗಪ್ಪ ಬಂತು?